ಬೆಂಗಳೂರಿನಾಗ ಮಾರ್ಕೆಟಿಂಗ್ ಕೆಲಸ ಮಾಡ್ತಿರೋ 23 ವರ್ಷದ ಹುಡುಗಿ ಇತ್ತೀಚೆಗೆ 3,000 ರೂಪಾಯಿ ಕೊಟ್ಟು ದಿಲ್ಜಿತ್ ದೋಸಾಂಜ್ ಕಾನ್ಸರ್ಟ್ ಟಿಕೆಟ್ ತಗೊಳ್ಳಿಕ್ಕೆ ಹೋದ್ಲು. ಆದ್ರೆ ಟಿಕೆಟ್ಗಳು ನಿಮಿಷಗಳಲ್ಲಿ ಸೋಲ್ಡ್ ಔಟ್ ಆದ್ವು. ಆದ್ರೂ ಹಿಂದ ಮುಂದೆ ನೋಡ್ಲಾರ್ದೆ ಆಕಿ ಕ್ರೆಡಿಟ್ ಕಾರ್ಡ್ ಬಳಸಿ 15,000 ರೂಪಾಯಿ ಕೊಟ್ಟು VIP ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಲು. ಅದು ಅವಳ ತಿಂಗಳ ಮನೆ ಬಾಡಿಗೆ ಅಷ್ಟು ರೊಕ್ಕ. ಆಕಿನ ಇನ್ಸ್ಟಾಗ್ರಾಮ್ ನೋಡಿದ್ರ ಫುಲ್ ಸ್ಟೈಲೈಸ್ಡ್ ಫೋಟೋಗಳು, ದುಬಾರಿ ಸನ್ಗ್ಲಾಸಸ್, ಬ್ರ್ಯಾಂಡೆಡ್ ಔಟ್ಫಿಟ್ಸ್, ಫ್ರೀಕ್ವೆಂಟ್ ಟ್ರಿಪ್ಗಳು. ಈ ವರ್ಷ ಆಕಿ 2 ಸಲ ಕ್ರೆಡಿಟ್ ಕಾರ್ಡ್ ಲೇಟ್ ಫೀ ಕಟ್ಟಾಳ. ಅವಳ ಕತೆ ಎಕ್ಸ್ಟ್ರೀಮ್ ಅಂತ ಅನ್ಸಿರ್ಬೋದು, ಆದ್ರ ಇದು ಅಪರೂಪ ಏನಲ್ರಿ. ಈಗ ಇಂಡಿಯಾದಾಗ ಮಂದಿ ಗಳಿಸಿರೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ಲಿಕತ್ತಾರ. ಆದ್ರೆ ಈ ಸಮಸ್ಯೆ ಎಷ್ಟು ದೊಡ್ಡದದ, ಯಾಕೆ ಹಿಂಗ ಆಗ್ಲಿಕತ್ತ, ಮತ್ತೆ ಇದಕ್ಕೆ ಪರಿಹಾರ ಏನು, ಇದೆಲ್ಲ ಈ ವಿಡಿಯೋದಾಗ ನೋಡೋಣ. ಕಾರಣ ಹೇಳಿ ಜಾರ್ಕೋಬೇಡಿ. ಜಾರ್ ಆಪ್ ಅಲ್ಲಿ ದಿನ ಉಳಿಸಿ ಚಿನ್ನದಲ್ಲಿ. ಇತ್ತೀಚಿನ RBI ಸರ್ವೆ ಪ್ರಕಾರ ಕಳೆದ 12 ತಿಂಗಳಲ್ಲಿ ಅರ್ಧದಷ್ಟು ಜನರ ಆದಾಯಕ್ಕಿಂತ ಅವರ ಖರ್ಚುಗಳೇ ಜಾಸ್ತಿ ಆಗ್ಯಾವ. ನ್ಯಾಷನಲ್ ಸೆಂಟರ್ ಫಾರ್ ಫಿನಾನ್ಷಿಯಲ್ ಎಜುಕೇಶನ್ ಪ್ರಕಾರ ಭಾರತದಾಗ ಜನರಲ್ ಲಿಟ್ರಸಿ ರೇಟ್ 77% ಇದ್ರು 27% ಮಂದಿ ಇಂಡಿಯನ್ ಅಡಲ್ಟ್ಸ್ ಅಷ್ಟೇ ಫಿನಾನ್ಷಿಯಲಿ ಲಿಟ್ರಸಿ ಅದ. ಜಪಾನ್ನಾಗ ಫಿನಾನ್ಷಿಯಲ್ ಲಿಟ್ರಸಿ 43% ಅದ. ಅಮೆರಿಕದಾಗ 57% ಅದ. ಇತ್ತೀಚೆಗೆ ಒಬ್ಬ CA ತಮ್ಮ ಲಿಂಕ್ಡ್ಇನ್ನಾಗ ಈ ಪೋಸ್ಟ್ ಹಾಕಿದ್ರು. ಆ ಪೋಸ್ಟ್ನಾಗ ಸ್ಕೂಲ್ನಾಗ ನಮ್ಗೆ GDP ಬಗ್ಗೆ ಕಲಿಸ್ತಾರೆ, ಆದ್ರೆ ನಮ್ಮ ಇನ್ಕಮ್ನ ಹೆಂಗ್ ಬಜೆಟ್ ಮಾಡಬೇಕು ಅಂತಾನೆ ಕಲ್ಸೋಂಗಿಲ್ಲ. ಇದಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ ಸ್ಕೂಲ್ಸ್ನಾಗ ಯಾವುದೇ ಪ್ರಾಕ್ಟಿಕಲ್ ಟೀಚಿಂಗ್ ಇಲ್ಲ. ಮಕ್ಕಳಿಗೆ ರೊಕ್ಕ ಮ್ಯಾನೇಜ್ ಮಾಡೋದು ಸಣ್ಣ ವಯಸ್ಸಿನಿಂದ ಕಲಿಸೋಲ್ಲ. ರೊಕ್ಕ ಅನ್ನೋ ಕಾನ್ಸೆಪ್ಟನ್ನೇ ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಡಂಗಿಲ್ಲ. ಅದರಿಂದಾಗಿ ಎಷ್ಟೋ ಮಂದಿ ಅಡಲ್ಟ್ಹುಡ್ಗೆ ಬಂದ ಮೇಲೆ ನಿಜ ಜೀವನದಾಗ ರೊಕ್ಕ ಹ್ಯಾಂಗ್ ಹ್ಯಾಂಡಲ್ ಮಾಡಬೇಕು, ಅದನ್ನ ಹ್ಯಾಂಗ್ ಮ್ಯಾನೇಜ್ ಮಾಡಬೇಕು ಅಂತ ಬರ್ಲಾರ್ದಕ್ಕೆ ಪರದಾಡ್ಬಿಡ್ತಾರ ಅವ್ರು. ASCR ಸರ್ವೆ ಪ್ರಕಾರ ಗ್ರಾಮೀಣ ಭಾರತದಾಗ 3ನೇ ತರಗತಿಯ 74% ಮಕ್ಕಳಿಗೆ ಬೇಸಿಕ್ ಸಬ್ಟ್ರಾಕ್ಷನ್ ಬರಂಗಿಲ್ಲ ಅಂತ. ಭಾರತದ ಕನ್ಸ್ಯೂಮರ್ಸ್ ಏನಿದಾರಲ್ರಿ, ಅದರೊಳಗೆ ಜೆನ್ಸಿಗಳದ್ದು 43% ಪಾಲದ. ಆದ್ರೆ ಅವರಿಗೆ ರೊಕ್ಕ ಮ್ಯಾನೇಜ್ ಮಾಡೋದು, ಫ್ಯೂಚರ್ ಸೆಕ್ಯೂರ್ ಮಾಡೋದು ಇಂತಹ ಸ್ಕಿಲ್ಸೇ ಗೊತ್ತಿಲ್ಲ. ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಮನ್ಯಾಗೂ ನಾವು ರೊಕ್ಕದ ಬಗ್ಗೆ ಓಪನ್ ಆಗಿ ಮಾತಾಡಂಗಿಲ್ರಿ. ನಮ್ಮ ಭಾರತೀಯ ಸಮಾಜದಾಗ ಮನಿ ಟ್ಯಾಬು ಅನ್ನೋದು ದೊಡ್ಡ ಮಟ್ಟದಾಗ ಅದರಿ. ಈ ರೊಕ್ಕದ ಬಗ್ಗೆ ಟ್ಯಾಬು ಏನದ ನೋಡ್ರಿ, ಅದು ಬ್ರಿಟಿಷ್ ಸೊಸೈಟಿಯಿಂದ ಬಂದದ್ದು. ಅಲ್ಲಿ ರೊಕ್ಕದ ಬಗ್ಗೆ ಮಾತಾಡಿದ್ರ ಅದು ಬ್ಯಾಡ್ ಮ್ಯಾನರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಿದ್ರು. ಶ್ರೀಮಂತರು ತಮ್ಮ ಬಲ್ಲಿರೋ ಸಂಪತ್ತಿನ ಬಗ್ಗೆ ಹೇಳಂಗಿಲ್ರಿ, ಶೋ ಆಫ್ ಮಾಡೋದು ಯಾಕೆ ಅಥವಾ ಏನೋ ಒಂಥರ ಅವ್ರಿಗೆ ಗಿಲ್ಟ್ ಫೀಲ್. ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರು ಬೇರೆ ಕತಿ, ತಮ್ಮ ಸಮಸ್ಯೆಗಳು ಹೊರಗೆ ಕಾಣಬಾರ್ದು, ನಾವು ಸೆಲ್ಫ್ ರಿಲಯಂಟ್ ಅನ್ನೋ ಒಂದು ಇಮೇಜ್ ಕಾಪಾಡ್ಕೊಳ್ಳಿಕ್ಕೆ ರೊಕ್ಕದ ಬಗ್ಗೆ ಮಾತೇ ಆಡಂಗಿಲ್ಲ. ಇದ್ರ ಪರಿಣಾಮ ರೊಕ್ಕದ ಬಗ್ಗೆ ದೊಡ್ಡವ್ರು ಮಾತಾಡಂಗಿಲ್ಲ, ಮಕ್ಕಳು ಅದ್ರ ಬಗ್ಗೆ ಕೇಳೇ ಇರಂಗಿಲ್ಲ. ಹಾಗಾಗಿ ಅವ್ರಿಗೆ ರೊಕ್ಕದ ಬಗ್ಗೆ ಕ್ವಶನ್ಸೇ ಬರಂಗಿಲ್ಲ. ಮತ್ತೆ ಈ ಸೈಕಲ್ ಹಂಗೆ ಕಂಟಿನ್ಯೂಸ್ಲಿ ಮುಂದುವರಿಲಿಕ್ಕೆ ಹತ್ಬಿಟ್ಟಾವ. ಮೂರನೇ ಕಾರಣ, ಬಹಳಷ್ಟು ಭಾರತೀಯರ ಹತ್ರ ಖರ್ಚು ಮಾಡೋಷ್ಟು ರೊಕ್ಕನೇ ಇರಂಗಿಲ್ಲ. ಯಾಕಂದ್ರೆ ಆದಾಯನೇ ಕಡಿಮೆ ಅದ. ಇನ್ಫ್ಯಾಕ್ಟ್ ದೇಶದ 60% ಮಂದಿ ದಿನಕ್ಕೆ ಬರೀ 300 ರೂಪಾಯಿ ಅಷ್ಟೇ ದುಡಿತಾರೆ. ಹೀಗಾಗಿ ಹಣದ ವ್ಯಾಲ್ಯೂ ಕಲಿಸ್ಲಿಕ್ಕೆ ಮಕ್ಕಳಿಗೆ ಪಾಕೆಟ್ ಮನಿನೂ ಕೊಡ್ಲಿಕ್ಕೆ ಅವ್ರ ಹತ್ರ ರೊಕ್ಕ ಇರಂಗಿಲ್ಲ. ಈಗ ಇದನ್ನ ಹೆಂಗ್ ಬದಲಾಯಿಸಬಹುದು? क्या भी जेडे मेरे लैपटॉप वास्ते मैं पैसे जमा कर रहे हैं. 2015ರಾಗ ನೋಬೆಲ್ ಫೌಂಡೇಶನ್ ಅನ್ನೋ ಒಂದು NGO ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತು. ಲುಧಿಯಾನದ ಸ್ಲಮ್ ಪ್ರದೇಶದ ಮಕ್ಕಳಿಗೆ 1ರಿಂದ 5ನೇ ತರಗತಿಯವರೆಗಿನ ತಾತ್ಕಾಲಿಕ ಶಾಲೆಗಳನ್ನ ನಿರ್ಮಿಸಿದ್ರು. ಈ ಪ್ರಾಜೆಕ್ಟ್ ಹೆಸರೇ ಪಿಗ್ಗಿ ಬ್ಯಾಂಕ್ ಪ್ರಾಜೆಕ್ಟ್. ಮಕ್ಕಳಿಗೆ ಸ್ಮಾಲ್ ಅಮೌಂಟ್ಸ್ ಆಫ್ ಮನಿನ ರೆಗ್ಯುಲರ್ಲಿ ಸೇವ್ ಮಾಡೋದನ್ನ ಕಲಿಸಿ ಅವರು ಸ್ವಾವಲಂಬಿಗಳಾಗಿ ಮುಂದೆ ತಮ್ಮ ಹೈಯರ್ ಎಜುಕೇಶನ್ಗೆ ಅವರಿಗೆ ಸಹಾಯವಾಗಬೇಕು ಅನ್ನೋದೇ ಗುರಿ ಅವ್ರದಾಗಿತ್ತು. ಮೊದಲಿಗೆ ಬಹಳ ಕಮ್ಮಿ ಮಕ್ಕಳು ಭಾಗವಹಿಸಿದ್ರು. ಆದ್ರೆ 2020ರ ಕೋವಿಡ್ ಲಾಕ್ಡೌನ್ನಾಗ ಎಷ್ಟೋ ಕಾರ್ಮಿಕರು ಕೆಲಸ ಕಳ್ಕೊಂಡಾಗ ಈ ಪ್ರಾಜೆಕ್ಟ್ನಾಗ ಮಕ್ಕಳು ಸೇವ್ ಮಾಡಿರೋ ರೊಕ್ಕದಿಂದ ಅವರ ಕುಟುಂಬಗಳು ಬದುಕುಳಿದ್ರು. ಇದರಿಂದ ರೊಕ್ಕ ಉಳಿಸೋದ್ರ ಮಹತ್ವ ಅವ್ರಿಗೆಲ್ಲರಿಗೂ ಗೊತ್ತಾಯ್ತು. ಅದಾದ್ಮೇಲೆ ಕುಟುಂಬದವರೇ ಮಕ್ಕಳಿಗೆ ಸೇವ್ ಮಾಡ್ರಿ ಅಂತೇಳಿ ರೊಕ್ಕ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಮಕ್ಕಳು 5-10 ರೂಪಾಯಿ ಎಷ್ಟೇ ಇದ್ರು ತಮಗ್ ಸಿಗೋ ಪಾಕೆಟ್ ಮನಿಯನ್ನ ಶಾಲೆಯಿಂದ ಕೊಟ್ಟಿರುವಂತಹ ಒಂದು ಪಿಗ್ಗಿ ಬ್ಯಾಂಕ್ನಾಗ ಸೇವ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಪಿಗ್ಗಿ ಬ್ಯಾಂಕ್ಗಳನ್ನ ಶಿಕ್ಷಕರು ಸುರಕ್ಷಿತವಾಗಿ ಇಟ್ಕೊಳ್ತಿದ್ರು. ಪ್ರತಿ ಬ್ಯಾಂಕ್ಗೆ ಮಕ್ಕಳ ಹೆಸರಿನ ಸ್ಲಿಪ್ ಇರ್ತಿತ್ತು. ಟೀಚರ್ಸ್ ಈ ಪಿಗ್ಗಿ ಬ್ಯಾಂಕ್ ಅನ್ನ ಒಡೆದು ಆ ರೊಕ್ಕನ ಲಾಕ್ಡೌನ್ ಓಪನ್ ಆದ್ಮೇಲೆ ಮಕ್ಕಳ ಹೆಸರಿನಾಗ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿ ಖಾತೆಗೆ ಅದನ್ನ ಡೆಪಾಸಿಟ್ ಮಾಡಿದ್ರು. ಪ್ರಾಜೆಕ್ಟ್ ಭಾಗವಾಗಿ ಹಣ ಸೇವ್ ಮಾಡಿದ ಮಕ್ಕಳಿಗೆ ಪರೀಕ್ಷೆನಾಗ 5 ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟಿದ್ರು. ಕೆಲವರು ವರ್ಷಕ್ಕೆ 12,000 ರೂಪಾಯಿವರೆಗೂ ಸೇವ್ ಮಾಡಿದ್ರು. ಇವತ್ತು ಈ ಪ್ರಾಜೆಕ್ಟ್ನಾಗ ಸ್ಲಮ್ ಪ್ರದೇಶದ ಕನಿಷ್ಠ 2,000 ಮಕ್ಕಳು ಇದಾರಂತೆ. ಇದರಿಂದ ಎಷ್ಟೋ ಮಕ್ಕಳಿಗೆ ಬಹಳ ಹೆಲ್ಪ್ ಆಗ್ಲಿಕ್ಕೆ. ಅರ್ಲಿ ಫಿನಾನ್ಷಿಯಲ್ ಲಿಟ್ರಸಿ ಎಷ್ಟು ಹೆಲ್ಪ್ ಆಗ್ತದ ಅನ್ಲಿಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಸ್ಕೂಲ್ನಾಗ ಫಿನಾನ್ಷಿಯಲ್ ಲಿಟ್ರಸಿ ಕೊಡ್ಲಿಕ್ಕೆ ಎಕ್ಸ್ಟ್ರಾರ್ಡಿನರಿ ಸೆಟಪ್ ಬೇಕಂತೇನಿಲ್ರಿ.
ಅಧ್ಯಯನದ ಪ್ರಕಾರ ಕ್ಲಾಸ್ ರೂಮ್ ಆಕ್ಟಿವಿಟೀಸ್, ಡಿಜಿಟಲ್ ಟೂಲ್ಸ್ಗಳ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ರೊಕ್ಕದ ಬಗ್ಗೆ ಸ್ಮಾರ್ಟ್ ನಿರ್ಧಾರ ತಗೊಳ್ಳಿಕ್ಕೆ ಅವರಿಗೆ ಹೆಲ್ಪ್ ಆಗ್ತದೆ. ವರ್ಲ್ಡ್ ಎಕನಾಮಿಕ್ ಫೋರಮ್ನು ಅದೇ ಹೇಳ್ತದ, ಗೇಮ್ಸ್ ಮೂಲಕ ಕಲಿಸೋ ಗೇಮಿಫೈಡ್ ಪ್ಲಾಟ್ಫಾರ್ಮ್ಸ್ ಮಕ್ಕಳನ್ನ ಎಂಗೇಜ್ಡ್ ಆಗಿರ್ತಾವ, ಕಲಿಕೆಗೂ ಈಸಿ ಆಗ್ತದೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ಗ್ಲೋಬಲ್ ಶೇಪರ್ಸ್ ಗುರುಗ್ರಾಮ್ ಹಬ್ನವರು ಶುರು ಮಾಡಿರೋ ಪ್ರಾಜೆಕ್ಟ್ ನಿವೇಶ್. ಇದ್ರಾಗ ಸ್ಟೋರಿ ಟೆಲ್ಲಿಂಗ್, ಡಿಜಿಟಲ್ ಟೂಲ್ಸ್, ಫನ್ ಆಕ್ಟಿವಿಟೀಸ್ ಮೂಲಕ ಮಕ್ಕಳಿಗೆ ರೊಕ್ಕದ ನಿರ್ವಹಣೆ ಬಗ್ಗೆ ಹೇಳ್ಕೊಡ್ತಾರೆ. ಈ ಪ್ರಾಜೆಕ್ಟ್ ನಿಂದ ಚಲೋ ರಿಸಲ್ಟ್ಸ್ ಬಂದವ್ರಿ. ಪ್ರೋಗ್ರಾಮ್ಗಿಂತ ಮೊದಲು ವಿದ್ಯಾರ್ಥಿಗಳು ತಮ್ಮ ರೊಕ್ಕನ 50% ಸ್ಪ್ಲಿಟ್ ಮಾಡ್ತಿದ್ರು. 50% ಸೇವ್ ಮಾಡೋದು, 50% ಸ್ಪೆಂಡ್ ಮಾಡ್ತಿದ್ರು. ಆದ್ರೆ ಪ್ರಾಜೆಕ್ಟ್ ಆದ್ಮೇಲೆ 75% ಮಕ್ಕಳು 50-30-20 ರೂಲ್ ನಂಗ ಸ್ಟ್ರಕ್ಚರ್ಡ್ ಮೆಥಡ್ ಬಳಸ್ಲಿಕ್ಕೆ ಶುರು ಮಾಡ್ಯಾರ. ಈಗ 54% ನಷ್ಟು ಮಕ್ಕಳು ತಮ್ಮ ಸೇವಿಂಗ್ಸ್ ಅನ್ನ ಎಜುಕೇಶನ್ ಸಲುವಾಗಿ ಇಡ್ಲಿಕ್ಕೆ 17% ನಷ್ಟು ಮಕ್ಕಳು ತಮ್ಮ ಫ್ಯೂಚರ್ ಗೋಲ್ಸ್, ಎಮರ್ಜೆನ್ಸಿ ಸಲುವಾಗಿ ಕೂಡಿಡ್ಲಿಕ್ಕೆ. ನೋಡ್ರಿ, ನಾವು ಎಷ್ಟೇ ಇಂಟರ್ವೆನ್ಷನ್ ಮಾಡ್ಲಿ, ಎಷ್ಟೇ ಕ್ಯಾಂಪೇನ್ಗಳನ್ನ ಲಾಂಚ್ ಮಾಡ್ಲಿ, ಮನ್ಯಾಗ ರೊಕ್ಕದ ಬಗ್ಗೆ ಮಾತಾಡೋ ಸಂಸ್ಕೃತಿ ಬರೋ ತನಕ ಇದಕ್ಕೆ ಯಾವುದೇ ಪಾಸಿಟಿವ್ ಇಂಪ್ಯಾಕ್ಟ್ ಬರಂಗಿಲ್ಲ. ಉದಾಹರಣೆಗೆ, ಸಾಮಾನ್ಯ ಭಾರತೀಯ ಕುಟುಂಬದಾಗ ಹಿರಿಯರು ಏನ್ ಹೇಳ್ತಾರ, ರೊಕ್ಕ FD ನಾಗ ಹಾಕು, ಫಿಕ್ಸ್ ಡೆಪಾಸಿಟ್ ಮಾಡ್ಕೊಂಡ್ಬಿಡು ಅಂತ. ಆದ್ರೆ FD ಬಿಟ್ರೆ ಇನ್ನೂ ಬಹಳಷ್ಟು ಚಲೋ ಲಾಭದಾಯಕ ಆಪ್ಷನ್ಸು ಇದಾವ. ಆದ್ರೆ ಹಿರಿಯರಿಗೆ ಅದು ಗೊತ್ತೇ ಇಲ್ಲ. ನೀವು ಗೋಲ್ಡ್ ಅಲ್ಲಿ ಸೇವಿಂಗ್ಸ್ ಮಾಡಂಗಿದ್ರೆ ಜಾರ್ ಆಪ್ ಅಲ್ಲಿ ಸೇವಿಂಗ್ ಶುರು ಮಾಡಿ. ಇದರಲ್ಲಿ ಕೇವಲ 50 ರೂಪಾಯಿಂದ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಸೇವ್ ಮಾಡಬಹುದು. 50 ರೂಪಾಯಿ, 100 ರೂಪಾಯಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಜಾರ್ ಆಪ್ ನಲ್ಲಿ ಆಟೋ ಪೇ ಸೆಟ್ ಮಾಡಿದ್ರೆ ಸಾಕು. ಅಷ್ಟು ಹಣ ನಿಮ್ಮ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಕಟ್ ಆಗಿ ಜಾರ್ ಆಪ್ ನಲ್ಲಿ ಸೇವ್ ಆಗುತ್ತೆ. ಗೋಲ್ಡ್ ರೇಟ್ ಜಾಸ್ತಿ ಆದಂಗೆ ನಿಮ್ಮ ಸೇವಿಂಗ್ಸ್ ಬೆಳೆಯುತ್ತೆ. ನಿಮ್ಮ ಸೇವಿಂಗ್ಸ್ ನ ನೀವು ಯಾವಾಗ ಬೇಕಿದ್ರೂ ವಿತ್ಡ್ರಾ ಮಾಡಬಹುದು. ಅದಕ್ಕೆ 3 ಆಪ್ಷನ್ಸ್ ಇದೆ. ಮೊದಲನೇದು ಗೋಲ್ಡ್ ಕಾಯಿನ್ ತಗೋಬಹುದು, ಎರಡನೇದು ಜ್ಯುವೆಲ್ರಿ ತಗೋಬಹುದು, ಇಲ್ಲ ನಿಮ್ಮ ಹಣನ ವಿತ್ಡ್ರಾ ಮಾಡಬಹುದು. ಯಾಕೆ ತಡ? ಈಗಲೇ ಜಾರ್ ಆಪ್ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ಮಾಡಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಭಾರತದಾಗ ಯುವಕರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಹೇಳ್ಕೊಡೋದ್ರಿಂದ ಅವರ ಮೆಂಟಲ್ ಹೆಲ್ತ್ ಮತ್ತು ಓವರ್ ಆಲ್ ವೆಲ್ಬೀಯಿಂಗಿಗೆ ಬಹಳ ಹೆಲ್ಪ್ ಆಗ್ತದೆ. ಯುವಕರು ರೊಕ್ಕ ಹ್ಯಾಂಡಲ್ ಮಾಡೋದನ್ನ ಕಲಿತಾರ. ರೊಕ್ಕದ ವಿಚಾರದಾಗ ಅವರ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಕಮ್ಮಿ ಆಗ್ತದೆ. ಫಿನಾನ್ಷಿಯಲ್ ಲಿಟ್ರಸಿ ಇರೋ ಯುವಕರು ಸ್ಮಾರ್ಟ್ ಡಿಸಿಷನ್ಸ್ ಮಾಡ್ತಾರೆ, ಸಾಲಗಳಿಂದ ದೂರ ಇರ್ತಾರೆ, ಫಿನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋ ಫೀಲಿಂಗ್ ಬಿಲ್ಡ್ ಮಾಡ್ಕೋತಾರೆ. ಈ ಫಿನಾನ್ಷಿಯಲ್ ಸೆಕ್ಯೂರಿಟಿ ನಮ್ಮಲ್ಲಿರೋ ಭಯನ ಕಡಿಮೆ ಮಾಡ್ತದೆ, ಭವಿಷ್ಯದ ಮೇಲೆ ಹೆಚ್ಚು ಕಂಟ್ರೋಲ್ ಕೊಡ್ತದೆ. ಸ್ಟ್ರಾಂಗ್ ಫಿನಾನ್ಷಿಯಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಮತ್ತು ಆಕ್ಟಿವಿಟೀಸ್ ನಿಂದ ರೊಕ್ಕದ ವಿಷಯದಾಗ ಮಾತ್ರ ಅಲ್ಲ, ಮೆಂಟಲಿ ಸ್ಟ್ರಾಂಗ್ ಮತ್ತು ಎಮೋಷನಲ್ ಸ್ಟೇಬಲ್ ಆಗಿರೋ ಹೊಸ ಜನರೇಷನ್ ನಾವು ತಯಾರಿಸಬಹುದು. ಮಹಾತ್ಮ ಗಾಂಧೀಜಿ ಹೇಳ್ಯಾರಲ್ರಿ, ನೀನು ಮಾಡೋ ಕೆಲಸ ಸಣ್ಣದಿರ್ಬೋದು, ಆದ್ರೆ ಅದನ್ನ ಮಾಡೋದು ಬಹಳ ಮುಖ್ಯ. ರೊಕ್ಕದ ವಿಷಯದಾಗೂ ಹಂಗೆ ರೀ. ಫಿನಾನ್ಷಿಯಲ್ ಎಜುಕೇಶನ್ನಾಗ ಸಣ್ಣ ಸಣ್ಣ ಹೆಜ್ಜೆಗಳು ಯೂತ್ ಎಂಪವರ್ಮೆಂಟ್ ಮತ್ತು ಅವರ ವೆಲ್ಬೀಯಿಂಗ್ಗೆ ಬಹಳ ಹೆಲ್ಪ್ ಮಾಡ್ತಾವೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನಷ್ಟು ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಜಾರ್ ಆಪ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯವ್ರಿಗೆ ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೊಳ್ರಿ.